ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿ ನಿಮಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಜನತೆಗೆ ಎಚ್ ಮಜೀದ್ ಖಾನ್ ವೃತ್ತದಲ್ಲಿ ಸ್ನೇಹಿತರ ಬಳಗ ವತಿಯಿಂದ ಹರಿಹರ ನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಸುಲ್ತಾನ್ ಜಯಂತಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಂಜುಮನ್ ಅಧ್ಯಕ್ಷರಾದ ಆರ್ ಸಿ ಜಾವೇದ್ ರವರು, ಸಮಾಜ ಸೇವಕರಾದ ಸೈಯದ್ ಸನಾವುಲ್ಲಾ, ಬೆಂಕಿನಗರ್ ಜಮಾತ್ ಅಧ್ಯಕ್ಷರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬರ್ಕತ್ ಅಲಿ, ಅಂಜುಮನ್ ಸದಸ್ಯ ಗೌಸ್, ಯುವ ಕಾಂಗ್ರೆಸ್ ಅಧ್ಯಕ್ಷರು ಇರ್ಫಾನ್, ಜಾವೀದ್, ಮನ್ಸೂರ್, ಪರ್ವೀಜ್, ಸೋಹೇಲ್, ಮೈನು, ಮುಬಾರಕ್, ಯೂಸುಫ್, ಇನ್ನೂ ಅನೇಕ ಗಣ್ಯರು, ಮುಖಂಡರು, ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಮೊದಲದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಅದೇ ರೀತಿ ಈ ವರ್ಷ ಮತ್ತು ಈ ತಿಂಗಳಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈ ಅವ್ರಿಗೂ ಕೂಡ ಈ ಥರ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಸೇರಿಕೊಂಡು ಹಿಂದೂ ಮುಸ್ಲಿಂ ಇಬ್ಬರು ಸೇರಿಕೊಂಡು ಆಚರಣೆ ಮಾಡ್ತಾ ಇದ್ದೀವಿ. ಇದು ಭಾಳ ಸಂತೋಷದ ಇದು ಸುದ್ದಿಯಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಮ್ಸು ಭೇದ ಭಾವ ಇದ್ದಂಗೆ ಐತಲ್ಲ, ಎರಡೂ ಆಚರಣೆ ಐತಲ್ಲ ಒಂದೇ ಸರಿಗೆ ನಾವು ಮಾಡ್ತಾ ಇದ್ದೀವಿ. ಆದರೆ ಕೆಲವೊಬ್ಬರು ರಾಜಕಾರಣಿಗಳು, ನಾನು ಆ ರಾಜಕಾರಣಿಗಳಿಗೆ ಕೇಳೋದಿಷ್ಟೇ, ಏನು ನಾವೆಲ್ಲ ಮುಂಚೆ ನಾವೆಲ್ಲ ಏನು ಓದಿ ಬಂದಿದ್ದೀವಲ್ಲ, ಅದರಲ್ಲಿ ಸೋಷಲ್ನಲ್ಲಿ ಐತಲ್ಲ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅವರು ಬ್ರಿಟಿಷಿನ ವಿರುದ್ಧವಾಗಿ ಹೋರಾಡಿದ್ದಾರೆ. ಅವರೈತಲ್ಲ ಬ್ರಿಟಿಷಿನ ಇವರಿಗೆಲ್ಲ ಐತಲ್ಲ ಹೊಡೆದು ಈ ದೇಶಕ್ಕೋಸ್ಕರ ಐತಲ್ಲ ಅವರ ಜೀವವನ್ನು ತ್ಯಾಗ ಮಾಡಿದ್ದಾರೆ, ಅವ್ರ ಮಕ್ಕಳನ್ನು ಐತಲ್ಲ ಅಡುಯಿಟ್ಟಿದ್ದಾರೆ ಅಂತಂದು ನಾವೆಲ್ಲ ಓದಿದ್ದೀವಿ. ಆದರೆ ಈಗ ಕೆಲವೊಬ್ಬರು ರಾಜಕಾರಣಿಗಳು ಐತಲ್ಲ ಆ ಇತಿಹಾಸನೇ ಐತಲ್ಲ ಬದಲಾವಣೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಆವಾಗ ಏನಾದರೂ ಅವರು ಆ ಪೇಪರ್ ಬರೆಯಬೇಕಾದ್ರೆ ಯಾರಾದರೂ ಇರಲಿ, ಯಾವುದೇ ಆಫೀಸರ್ಸ್ ಇರಲಿ, ಏನಾದರೂ ಇರಲಿ, ಪೇಪರ್ ಬರೆಯಬೇಕಾದ್ರೆ ಇಲ್ಲ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಅಂತಂದು ಅವ್ರು ಬರೀತಿದ್ರೆ ಆ ಪ್ರಶ್ನೆಗೆ ಅವ್ರ ಉತ್ತರ ತಪ್ಪಾಗಿ ಇರ್ತೈತೆ. ಆದರೂ ಕೂಡ ಆಯ್ತಲ್ಲ ಅವರು ಹೌದು ಇವರು ದೇಶ ಪ್ರೇಮಿ, ಇವರು ದೇಶ ಹೋರಾಟಗಾರರು, ಇವರು ಸ್ವತಂತ್ರಕ್ಕೋಸ್ಕರ ಹೋರಾಡಿದವರು ಅಂತ ಹೇಳಿದ್ದಕ್ಕೋಸ್ಕರ ಆಯ್ತಲ್ಲ ಅವರು ಆ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿದ್ದಾರೆ ಹೊರತು ಹಂಗೇನು ಆಗಿಲ್ಲ. ಕೆಲವೊಬ್ಬರು ಈ ಇತಿಹಾಸವನ್ನು ಬದಲಾವಣೆ ಮಾಡೋಕ್ಕೆ ಹೋಗ್ತಿದ್ದಾರೆ. ದಯವಿಟ್ಟು ಯಾರು ಕೂಡ ಇಂಥ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಕೂಡ ಈ ಒಂದು ಇದೇ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಮತ್ತು ಕನ್ನಡ ರಾಜ್ಯೋತ್ಸವ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಏನು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಒಂದು ಸಾಮರಸ್ಯದಿಂದ ಇರಬೇಕು, ಒಂದು ಪ್ರೀತಿಯಿಂದ ಇರಬೇಕು. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಏನು ಕನ್ನಡ ಜಯಂತಿ ಇರ್ಬೋದು, ಎಲ್ಲ ಜಯಂತಿಗಳು ಕೂಡ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರೂ ಕೂಡ ಜೊತೆಯಾಗಿ ಒಂದಾಗಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ಎಲ್ಲರೂ ಕೂಡ ಈ ಭಾಗದ ಮುಖಂಡರು, ನಮ್ಮ ಆರ್ ಸಿ ಜಾವೇದ್ ಸಾಹೇಬರು, ಸನಾವುಲ್ಲಾ ಸಾಹೇಬರು, ಎಲ್ಲ ಅನೇಕ ಮುಖಂಡರು, ನಮ್ಮ ದಾದಾಪೀರ್ ಗೌಸ್ ಎಲ್ಲರೂ ಸೇರಿ ಈ ಒಂದು ಏರ್ಪಾಟ್ ಮಾಡಿದ್ದಾರೆ. ಇವರಿಗೆ ತುಂಬ ಸಂತೋಷ, ತುಂಬ ಧನ್ಯವಾದಗಳು ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ನಾವು ಯಾವಾಗಲೂ ಕೂಡ ಒಂದು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಇದೇ ರೀತಿಯಲ್ಲಿ ಯಾವೇ ಹಬ್ಬ ಬರಲಿ, ರಂಜಾನ್ ಬರಲಿ, ಮತ್ತೊಂದು ಬರಲಿ, ಯಾವ ಹಬ್ಬ ಬಂದರೂ ಕೂಡ ಜೊತೆಯಾಗಿ ಪ್ರೀತಿಯಿಂದ ನಾವೆಲ್ಲರೂ ಕೂಡ
ಹಬ್ಬ ಮಾಡೋಣ, ಯಾವುದೇ ಜಾತಿ ಬಂದು ಕೂಡ ಮಾಡೋಣ, ಎಲ್ಲರೂ ಸಂತೋಷದಿರೋಂಥ ಈ ಸಂದರ್ಭ ಹೇಳ್ತಾ ಮತ್ತೊಂದು ಸರಿ 70ನೇ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯನ ನಾನು ಮುಗಿಸ್ತೇನೆ. ಜಯಂತಿ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಟಿಪ್ಪು ಜಯಂತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಶಾಸಕರು ಎಸ್ ರಾಮಪ್ಪಾಜಿ ಅವರು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರೋಣ. ಅದೇ ರೀತಿ ನಗರಸಭೆಯ ಸದಸ್ಯರಾದಂತಹ ಜಾವೀದ್ ಅಣ್ಣರು ಬಂದರೆ ಅವರಿಗೂ ಸಮೇತ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಅಂಜುಮನ್ ಕಮಿಟಿಯ ಅಧ್ಯಕ್ಷರು मलिक